ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಅಮೇರಿಕಾದಲ್ಲಿ ಕುಳಿತು ಹಿಂದುಳಿದ ವರ್ಗಗಳ ಮತ್ತು ದಲಿತ ಸಮುದಾಯಗಳ ವಿರುದ್ಧವಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭಾರತ ದೇಶದ ಬಗ್ಗೆ ಹೊರದೇಶದ ನೆಲದಲ್ಲಿ ಕುಳಿತು ಅಪಮಾನಕರ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಸಮುದಾಯಗಳನ್ನು ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ಬಹುಶಃ ನಾವು ಅಂದ್ಕೊಂಡಿದ್ವಿ ಅವರು ಪ್ರಬುದ್ಧಮಾನಕ್ಕೆ ಬಂದಿದ್ದಾರೆ ಅಂತ. ಈಗ ಗೊತ್ತಾಗ್ತಾ ಇದೆ ಇನ್ನೂ ಪ್ರಬುದ್ಧಮಾನಕ್ಕೆ ಅವರು ಬಂದಿಲ್ಲ ಅಂತ. ಒಂದು ಘಟನೆಯನ್ನು ತಮಗೆ ನೆನಪಿಸಲಿಕ್ಕೆ ಬಯಸ್ತೇನೆ. ಅವರ ಅಜ್ಜಿ ಇಂದಿರಾ ಗಾಂಧಿಯವರು 1977-78ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಇರುವಾಗ ಅವರನ್ನು ಅರೆಸ್ಟ್ ಮಾಡಲಾಗತ್ತೆ. ಆಗ ಮತ್ತೆ ಚುನಾವಣೆ ಆದಾಗ ಅವರು ಪ್ರಧಾನಮಂತ್ರಿಯಾಗಿ ಮತ್ತೆ ಬಂದುಬಿಡ್ತಾರೆ. ಆದರೆ ಜೈಲುವಾಸ ಅನುಭವಿಸಿ ಬಂದಿರ್ತಾರೆ. ಅಮೇರಿಕಕ್ಕೆ ಹೋದಾಗ ಅಲ್ಲಿನ ಪತ್ರಕರ್ತರು ಅವರನ್ನು ಕೇಳ್ತಾರೆ, ನೀವು ಎಲ್ಲರನ್ನೂ ಜೈಲಿಗೆ ಕಳಿಸಿದ್ರಿ ದೇಶದಲ್ಲಿ, ಈಗ ನಿಮ್ಮ ಅನುಭವ ಹೇಳಿ, ನೀವು ಕೂಡ ಜೈಲಿಗೆ ಹೋಗಿ ಬಂದ್ರಲ್ಲ, ತುರ್ತು ಪರಿಸ್ಥಿತಿ ಏರಿದಾಗ ನೀವೆಲ್ಲರನ್ನೂ ಜೈಲಿಗೆ ಹಾಕಿದ್ರಿ, ಜೈಲಿನ ಅನುಭವ ನಿಮಗೆ ಹೆಂಗಿದೆ, ಏನು ಹೇಳಿ ಅಂತ ಕೇಳ್ತಾರೆ. ಕೇಳಿದಾಗ ಅವರ ಅಜ್ಜಿ ಒಂದು ಮಾತು ಹೇಳ್ತಾರೆ, ನೋಡಿ ಅದು ನನ್ನ ದೇಶದ ವಿಚಾರ, ನಾನು ಅದನ್ನು ಹೊರಗಡೆ ಯಾವುದೇ ಕಾರಣಕ್ಕೂ ಅದನ್ನು ಪ್ರಸ್ತಾಪ ಮಾಡಲ್ಲ, ಅದು ನನ್ನ ದೇಶದಲ್ಲಿ ಮಾಡ್ತೀನಿ ಅಂತ. ಆದರೆ ನಿಮ್ಮ ಅಜ್ಜಿಯನ್ನು ನೋಡಿ ನೀವು ಕಲ್ತಿಲ್ಲಲ್ಲ, ಇನ್ನೇನು ಕಲಿತೀರಿ ನೀವು ಮಾನ್ಯ ರಾಹುಲ್ ಗಾಂಧಿಯವರೇ? ಆದ್ದರಿಂದ ಇವತ್ತಿನ ದಿವಸ ಮೋದಿಯವರ ಬಗ್ಗೆ ಹಗುರವಾಗಿ ಹೊರದೇಶದಲ್ಲಿ ಮಾತಾಡ್ತೀರಿ. ನೀವೇನೇ ಮಾತಾಡಬೇಕಾದ್ರೂ ನಮ್ಮ ದೇಶದಲ್ಲಿ ಮಾತಾಡಿ. ಅಂಥ ಪರಿಸ್ಥಿತಿಯನ್ನು ನಾವಿವತ್ತು, ಕೆಟ್ಟ ಪರಿಸ್ಥಿತಿಯನ್ನು ಕಾಂಗ್ರೆಸ್ಸಿಂದ ಮತ್ತು ರಾಹುಲ್ ಗಾಂಧಿಯವರಿಂದ ಈ ದೇಶವಾಸಿಗಳು ಅನುಭವಿಸ್ತಾ ಇದ್ದೇವೆ. ಆದ ಕಾರಣ ಇವತ್ತು ನಮ್ಮ ಮಂಜುನಾಥ್ರವರು, ಹೂಡಿ ಮಂಜುನಾಥ್ರವರು ಇವತ್ತು ಒಂದು ಕಂಪ್ಲೇಂಟನ್ನು ಇಲ್ಲಿ ದಾಖಲು ಮಾಡಿದ್ದಾರೆ. ನಮ್ಮ ರವಿಕುಮಾರ್ MLC ಅವರು, ಮತ್ತಿಮೋಡ್ ಅವರು MLA ಅವರು, ಭಾಸ್ಕರ್ ರಾವ್ ಅವರು, ರಾಜ್ಕುಮಾರ್ ಅವರು, ವಿವೇಕ್ ರೆಡ್ಡಿ ಅವರು, ಇನ್ನೂ ಅನೇಕ ನಾಯಕರು, ವಸಂತ್ ಕುಮಾರ್ ಅವರು, ಹೀಗೆ ಎಲ್ಲರೂ ಬಂದಿದ್ದಾರೆ. ಇವತ್ತು ನಾವು ಕೇಳಿಕೊಂಡಿದ್ದೇವೆ ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ, ತಕ್ಷಣ FIR ಅನ್ನು ದಾಖಲೆ ಮಾಡಬೇಕು. ಇದು ನಾನ್ ಬೇಲಬಲ್ ವಾರಂಟ್ ಕೂಡ ಇದೆ ಇದರಲ್ಲಿ. ಆದ್ದರಿಂದ ಅವರ ಮೇಲೆ ಕ್ರಮ ಜರುಗಿಸಬೇಕು. ಇವತ್ತು ನೀವು ನೋಡ್ತಾ ಇದ್ದೀರಿ, ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ಎಲ್ಲರ ಮೇಲೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಿದೆ. ಸಂವಿಧಾನ ರಕ್ಷಕರು ನಾವೇ ಅಂತ ಹೇಳ್ತೀರಿ, ಸಂವಿಧಾನಕ್ಕೆ ಅಪಮಾನ ಮಾಡ್ತೀರಿ. ಮೀಸಲಾತಿ ನಾವೇ ಕೊಟ್ಟವರು ಅನ್ನೋ ರೀತಿ ಮಾಡ್ತಿದ್ರೆ ಅದು ನೀವಲ್ಲ, ಅಂಬೇಡ್ಕರ್ ಅವರು ಕೊಟ್ಟ ಮೀಸಲಾತಿ. ಆದರೆ ರಕ್ಷಣೆ ಮಾಡ್ತೀವಿ ಅಂತೀರಿ, ಎಲ್ಲಿ ರಕ್ಷಣೆ ಮಾಡ್ತಾ ಇದ್ದೀರಿ? ಇವತ್ತು ನೀವೇ ಅಪಚಾರ ಮಾಡ್ತಾ ಇದ್ದೀರಿ. ಅದಕ್ಕೆ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿದೆ. ನಿಮ್ಮ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದೆ, ಇನ್ನೂ ಮಾಡ್ತಾನೂ ಇದೆ. ಪೊಲೀಸ್ ಅಧಿಕಾರಿಗಳು ಇವತ್ತು ತೀರ್ಕೊಂಡು ಹೋಗ್ತಿದ್ದಾರೆ, ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ತೀರ್ಕೊಂಡು ಹೋಗ್ತಿದ್ದಾರೆ ನಿಮ್ಮ ಭ್ರಷ್ಟಾಚಾರದ ಕಾರಣದಿಂದಾಗಿ. ಇವುಗಳಿಗೆಲ್ಲ ಉತ್ತರ ಕೊಡಲಿಕ್ಕೆ ನಿಮಗಿಂದ ಆಗ್ತಾ ಇಲ್ಲ. ನೀವು ಮಾಡಿದ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳುವ ಈ ವಿಚಾರದಲ್ಲೇ ನೀವು ಇವತ್ತು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾರದ ಪರಿಸ್ಥಿತಿಗೆ ನೀವು ಬಂದಿದ್ದೀರಿ. ಆದ್ದರಿಂದ ಇದನ್ನು ಮುಚ್ಚಾಕುವ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು, ಈ ಸರ್ಕಾರ ಮಾಡಬಹುದು, ಈ ಅನುಮಾನವೂ ಕೂಡ ನಮಗಿದೆ. ಆದರೆ ಇಟ್ ಈಸ್ ಅ ನಾನ್ ಬೇಲಬಲ್ ವಾರೆಂಟ್ ಕೊಡಬೇಕಾಗತ್ತೆ. FIR ಇವತ್ತು ರಿಜಿಸ್ಟರ್ ಆಗಬೇಕಾಗುತ್ತೆ. ಆದ್ದರಿಂದ ಮುಖಂಡರೆಲ್ಲರೂ ಬಂದು IT ಆ್ಯಕ್ಟಲ್ಲೂ ಕೂಡ ಅದು ಅಫೆನ್ಸ್ ಇದೆ, FIR ಆಗಲೇಬೇಕಾಗಿದೆ. ಬಿಜಾಪುರ ಮತ್ತು ಬಾಗಲಕೋಟೆಯಲ್ಲೂ ಕೂಡ, ಇವತ್ತು ಬೆಳಗಾಂನಲ್ಲೂ ಕೂಡ ದೂರುಗಳನ್ನು ದಾಖಲು ಮಾಡ್ತಾ ಇದ್ದೀವಿ. ಬೇರೆ ನಮ್ಮ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ
ದೂರುಗಳು ದಾಖಲಾಗಿದೆ. ಆ ಕಾರಣದಿಂದ ಯಾವುದೇ ಸ್ವಬೂಬು ನೀಡದೆ FIR ಆಗಬೇಕು, ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಕೂಡ ಆಗಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಹೇಳಿಕೆ ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗಿದೆ ಹಾಗೂ ಇದಕ್ಕೆ IT ಆ್ಯಕ್ಟ್ನಲ್ಲಿ ಸೈಬರ್ ಅಫೆನ್ಸ್ ಆಗುತ್ತೆ. ಸೆಕ್ಷನ್ 61 ಹಾಗೂ 62 IT ಆ್ಯಕ್ಟ್ನಲ್ಲಿ ಅವ್ರನ್ನ ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ವಿದೇಶದಲ್ಲಿ ಭಾರತವನ್ನು ಈ ಥರ ಹಗುರವಾಗಿ ಭಾರತೀಯರ ಮೇಲೆ ಹಗುರವಾಗಿ ಮಾತಾಡೋದು ಇದೊಂದು ದುರ್ದೈವ. ನಾವೆಂದಿಗೂ ಸಹ ಇದನ್ನು ನೆನೆಸೋದಕ್ಕಾಗಲ್ಲ. ನಮ್ಮ ದೇಶವನ್ನೇ ಚೀಮಾರಿ ಮಾಡುವಂಥ ಹೇಳಿಕೆಗಳನ್ನ ವಿದೇಶದಲ್ಲಿ ನೀಡ್ತಾರೆ. ಯಾಕೆಂದರೆ ಅದು SC/ST OBC ಸಮುದಾಯದ ವಿರುದ್ಧ. ಅಲ್ಲಿ ವಿದೇಶದಲ್ಲಿ ಭಾರತದಲ್ಲಿ ಏನಾಗುತ್ತೆ, ಭಾರತೀಯರ ಬಗ್ಗೆ ಇರುವಂಥ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೆಡಿಸ್ಲಿಕ್ಕೋಸ್ಕರ ಸಹ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಆದ್ದರಿಂದ ರಾಹುಲ್ ಗಾಂಧಿ ಅವ್ರ ಮೇಲೆ ತೀವ್ರವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಾವು ಆಗ್ರಹಿಸ್ತೀವಿ. ಓಕೆ ಸರ್, ಓಪನ್ ತೋರಿಸಿ ಸರ್. ಇನ್ನೊಂದು 5 ನಿಮಿಷ ಲೇಟ್ ಆಗುತ್ತೆ. ಕಡೆ ಬಿಡುವ